ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಕಿರುಕುಳ ತಡೆಗಟ್ಟುವಿಕೆ ನಿಷೇಧಿಸುವಿಕೆ 2013ರ ಕಾಯ್ದೆ ಅನುಷ್ಠಾನದ ಕುರಿತು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಪೊಲೀಸ್ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಮಹಿಳಾ ಸಬಲೀಕರಣ ಘಟಕ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಕಿರುಕುಳ ತಡೆಗಟ್ಟುವಿಕೆ ನಿಷೇಧಿಸುವಿಕೆ ನಿವಾರಿಸುವಿಕೆ 2013ರ ಕಾಯ್ದೆ ಅನುಷ್ಠಾನ ಕುರಿತು ನಗರದ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಅರಿವು ಕಾರ್ಯಕ್ರಮ ಹಾಗೂ ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳೆಯರ ಸಂರಕ್ಷಣಾ ಕಾಯ್ದೆ 2005ರ ನಿಯಮ 2006ರ ಅನುಷ್ಠಾನ ಕುರಿತು ಸಂರಕ್ಷಣಾ ಅಧಿಕಾರಿಗಳು ಮತ್ತು ಭಾಗಿದಾರ ಇಲಾಖೆಗಳ ಅಧಿಕಾರಿಗಳಿಗೆ 2 ದಿನದ ಓರಿಯೆಂಟೇಷನ್ ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಹಿರಿಯ ನ್ಯಾಯವಾದಿಗಳಾದ ವಿನೋದ್ ಕುಮಾರ್ ಮಾತನಾಡಿದರು. ಆ ಕಾಯ್ದೆ ಬಗ್ಗೆ ಮಾತ್ರ ಮಾಹಿತಿ ನೀಡ್ತೀವಿ. ಈಗಾಗಲೇ ನಿಮಗೆ ಗೊತ್ತಿರುತ್ತೆ, ಆದರೂ ಕೂಡ ಒಬ್ಬ ಸಂಪೂರ್ಣ ವ್ಯಕ್ತಿಯಾಗಿ ಕೋರ್ಸ್ ಆ್ಯಕ್ಟನ್ನು ನಾನು ರಾತ್ರಿ ತಯಾರು ಮಾಡ್ಕೊಂಡಿದ್ದೀನಿ. ಅದನ್ನು ಇಲ್ಲಿ ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ನನ್ನ ಭಾಗವನ್ನು ಉದ್ಘಾಟಕರು ಮತ್ತು ಇಬ್ಬರು ಮುಖ್ಯ ಅತಿಥಿಗಳು ಅರ್ಧ ಕೆಲಸ ಮಾಡಿದ್ದಾರೆ. ನನಗೆ ಉಳಿದಿದ್ದು ಒಂದು ಅರ್ಧ ಅಷ್ಟೇ. ಪೋಸ್ಟ್ ಆ್ಯಕ್ಟ್ ಬರಲಿಕ್ಕೆ ಹೇಳಿದ್ರು ವಿಶಾಖಕ್ಕೆ ಮೂಲ ಕಾರಣ ಇದರಿಂದ ಒಂದು ಕಾನೂನು ಇರಲಿಲ್ಲ ಅಂತ. ಹೌದು, ಕಾನೂನು ಬಂದಾಗಿ ನಾವು ಪಾಲಿಸಬೇಕು ಕಾನೂನು ಮಾಡಿಲ್ಲ. ಇದು ನೈತಿಕವಾಗಿ ನಾವೆಲ್ಲರೂ ಅರ್ಥಕೊಳ್ಳುವಂತಹ ವಿಷಯ. ಈಗಾಗಲೇ ಹೇಳಿದ ಸಮಾಜ ಜನರ ಬಗ್ಗೆ ಗಣಿತದ ವಿಷಯ ಬಗ್ಗೆ ಈಗಾಗಲೇ 70 ಜನ ಮಹಿಳೆಯರ ಇಲ್ಲಿ 30% ಗಣಿಸಿದ್ದಾರೆ ಅಂತ. ಇದಕ್ಕೆ ನೀವೆಲ್ಲ ಹೆಮ್ಮೆ ಪಡಬೇಕು. ಈ ಜಿಲ್ಲೆಯಲ್ಲಿ ಈಗಲ್ಲ 11ನೇ ಶತಮಾನದಲ್ಲಿ ವಿಜ್ಞಾನೇಶ್ವರ ಅನ್ನೋರು ಕಾನೂನು ಬರೆದಂಥದ್ದು ಜಗತ್ತೇ ಪಾಲಿಸ್ತದೆ. ಜಗತ್ತು, ನಾವು ನಮ್ಮ ದೇಶ ಅಲ್ಲ, ಜಗತ್ತೇ ಪಾಲಿಸ್ತದೆ. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ನಲ್ಲಿ ಕೂಡ ನಮ್ಮ ಕಾನೂನನ್ನೇ ಪಾಲನೆ ಮಾಡಲಿಕ್ಕೆ ಆದೇಶಿಸಲಾಗಿದೆ. ಈಗ ಈ ಬಂದಂಥ ವಿಶಾಖ ಕೇಸ್ನಲ್ಲಿ ಬಂದಂಥ ತೀರ್ಪನ್ನ ಕಾನೂನು ರೂಪದಲ್ಲಿ ಬರಲಿಕ್ಕೆ ಏನು ಕ್ರಮ ತಗೊಂಡಿದ್ದಾರೆ. ಸೆಕ್ಷುವಲ್ ಹರಾಸ್ಮೆಂಟ್ ಅನ್ನೋ ವರ್ಡ್ ಏನು ಹೇಳುತ್ತೆ? ವಾಟ್ ಈಸ್ ಸೆಕ್ಷುವಲ್ ಹರಾಸ್ಮೆಂಟ್? ಅನ್ವೆಲ್ಕಮ್ ಫಿಸಿಕಲ್ ಕಾಂಟ್ಯಾಕ್ಟ್ ಆರ್ ಅಡ್ವಾನ್ಸಸ್ ಅಗೇನ್ಸ್ಟ್ ವುಮನ್. ಅದೇ ರೀತಿ ವಾಯ್ಸ್ ವಾಟ್ಸಾಪ್ ಮೆನುಗೂ ಇರುತ್ತೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ಹೇಳಿದ್ರು, ಬರೀ ಹೆಣ್ಮಕ್ಳಿಗೆ ಅಪ್ಲೈ ಆಗೋದಿಲ್ಲ, ಇದನ್ನ ವಾಯ್ಸ್ ವಾಟ್ಸಾಪ್ ಎರಡಕ್ಕೂ ಅಪ್ಲೈ ಆಗುತ್ತೆ ಅಂತ. ಇದರ ಬಗ್ಗೆ ತಮಗೆಲ್ಲರೂ ಅರಿವು ಇದೆ. ಸೆಕ್ಷುವಲ್ ಏನು ಫೇವರ್ ಮಾಡ್ತಾರೆ ಉನ್ನತ ಅಧಿಕಾರಿಗಳು. ನಿನ್ನೆ ಲೇಟೆಸ್ಟ್ ವರ್ಷ ಅಂದರೆ ನಿನ್ನೆ ಒಬ್ಬರು ಇಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಹೋದಂಥ ಪ್ರಕರಣವೆಲ್ಲ ನಿನ್ನೆ ಈ ವಿಡಿಯೋದಲ್ಲಿ ನೋಡಿ. ಅದನ್ನು ಬಿಟ್ಟು ಸೆಕ್ಷುವಲ್ ಕಲರ್ ರಿಮಾರ್ಕ್ ಮಾಡ್ತಾರೆ. ಶೋಯಿಂಗ್ ಪ್ರೊನೋಲಾಜಿ ಎನಿ ಅನ್ವೆಲ್ಕಮ್ ಸೆಕ್ಷುವಲ್ ಕಾಂಟ್ಯಾಕ್ಟ್. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಬಿ ಫೌಜಿಯತನರು, ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀನಿವಾಸ ನವಲೆ, ಜಿಲ್ಲಾ ಪಂಚಾಯತ್ ಸಿಒ ಬೊಮರಸಿಂಗ್ ಮೀನಾ, ಎಸ್ಪಿ ಅಡೂರು ಶ್ರೀನಿವಾಸಲು, ಪಾಲಿಕೆ ಆಯುಕ್ತರಾದ ಸಿಂಧೆ ಅವಿನಾಶ್, ಸಂಜೀವನ್ ಕುಮಾರ್, ಮುರುಗೇಶ್, ಶಿವಶರಣಪ್ಪ, ವಿಜಯಲಕ್ಷ್ಮಿ, ವಿನೋದ್ ಕುಮಾರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ವೇದ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ಇಎನ್ಟಿ ಅಂಡ್ ಹೆಡ್ ಅಂಡ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವಾರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಇಎನ್ಟಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ, ಸೇಡಂ ರಸ್ತೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472326755 ಮತ್ತು 6362247149.